ದೆಹಲಿಯ ಪ್ರತಿಭಟನೆಗೆ ರಾಜ್ಯ ಹಾಗೆ ಕೇಂದ್ರ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಅಂದರೆ ಎರಡೂ ಕಡೆಯೂ ಕೂಡ ಬಿಜೆಪಿ ಪಕ್ಷ ಬೆಚ್ಚಿ ಬಿದ್ದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಕಾಕ್ರೋಚ್ನ ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಶಾಕ್ ಆಗಿದ್ದಾರೆ. ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆಯಂತೆ. ದೆಹಲಿಯ ಹೋರಾಟಕ್ಕೆ ಬಿಜೆಪಿ ನಾಯಕರಿಗೆ ಆತಂಕ ಶುರುವಾಗಿರುವಂಥದ್ದು. ಯಾಕೆಂದರೆ ಇದು ದೇಶವ್ಯಾಪಿ ಹಬ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಾವೆ. ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಹೋರಾಟವೇ. ಕಾಕ್ರೋಚ್ ಹೋರಾಟಕ್ಕೆ ಬ್ರೇಕ್ ಬೀಳುವವರೆಗೂ ಕೂಡ ಬಿಜೆಪಿಗೆ ಟೆನ್ಷನ್ ಇದ್ದೇ ಇರುತ್ತೆ. ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಯ ಒಗ್ಗಟ್ಟು ಜೋರಾಗ್ತಾ ಇದೆ. ಅಂದರೆ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿಕೊಳ್ತಾ ಇದ್ದಾವೆ. ರಾಜ್ಯದಲ್ಲಿ ಬಿಜೆಪಿ ಎದುರು ಹೋರಾಟಕ್ಕೂ ಕೂಡ ಇಳಿಯುವ ಸಾಧ್ಯತೆಗಳಿದೆ. ಹೀಗಾಗಿ ಟೆನ್ಷನ್ನಲ್ಲಿ ಇರುವಂಥದ್ದು ಬಿಜೆಪಿಯ ನಾಯಕರು. ಈಗಷ್ಟೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅವರು ಅದನ್ನೇ ವಿವರಿಸ್ತಾ ಇದ್ರು. ದೇಶವ್ಯಾಪಿ ಹಬ್ಬುತ್ತಾ ಇದೆ ಈ ಪ್ರತಿಭಟನೆ. ದೇಶವ್ಯಾಪಿ ಹಬ್ತಾ ಇರೋದ್ರಿಂದ ಅದರ ಕಿಚ್ಚು ಜೋರಾಗ್ತಾ ಇದೆ. ಹೀಗಾಗಿ ಅವರ ಮನವೊಲಿಕೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀಗ ಕೇಂದ್ರ ಬಿಜೆಪಿ ಸರ್ಕಾರ ಇರುವಂಥದ್ದು. ಅದಕ್ಕೆ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಯಾರು ಪ್ರತಿಭಟನಾಕಾರರಿದ್ದಾರೆ, ಕಾಕ್ರೋಚ್ ಪಕ್ಷದ ಪ್ರತಿಭಟನಾಕಾರರೆಲ್ಲ ಏನಿದ್ದಾರೆ, ಆ ಕಾಕ್ರೋಚ್ ಪಕ್ಷದ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು, ನಮಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೋಬೇಕು, ನೀವು ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಅವರ ಪ್ರಮುಖ ಡಿಮ್ಯಾಂಡ್ ಆಗಿರುವಂಥದ್ದು, ಬೇಡಿಕೆ ಆಗಿರುವಂಥದ್ದು. ಅದನ್ನು ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಅದನ್ನು ಒಂದು ವೇಳೆ ಈಡೇರಿಸದೇ ಇದ್ದರೆ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಪ್ರತಿಭಟನೆಯನ್ನು ನಾವು ಕೈ ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಕಾಕ್ರೋಚ್ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ ಕೂಡ. ಮತ್ತೊಂದೆಡೆ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಒಗ್ಗೂಡ್ತಾ ಇದ್ದಾವೆ. ಬೇರೆ ಬೇರೆ ಸಂಘಟನೆಗಳೆಲ್ಲ ಒಗ್ಗೂಡಿ ಹೋರಾಟವನ್ನು ಪ್ಲಾನ್ ಮಾಡ್ತಾ ಇದ್ದಾವೆ. ಅದು ಬಿಜೆಪಿಯ ಇಮೇಜಿಗೆ ಕರ್ನಾಟಕದಲ್ಲಿ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಕರ್ನಾಟಕದ ಬಿಜೆಪಿಯ ನಾಯಕರಿಗೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತನ್ನದೇ ಒಂದಷ್ಟು ಅಸ್ತ್ರಗಳನ್ನು ಹೂಡಿ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿರುವಂತಹ, ಹೋರಾಟವನ್ನು ಮಾಡ್ತಾ ಬಂದಿರುವಂತಹ ಬಿಜೆಪಿಗೆ ತನ್ನ ವಿರುದ್ಧವೇ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗೋಯ್ತು ಅಂದರೆ ಅದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ಟೆನ್ಷನ್ ಇರುವಂಥದ್ದು. ಈ ಒಂದು ಸಮಸ್ಯೆಯನ್ನು ಕೇಂದ್ರ ಆದಷ್ಟು ಬೇಗ ಬಗೆಹರಿಸಲಿ ಅಂಥೇಳಿ ಕಾಯ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳ ಒಗ್ಗಟ್ಟು ಜೋರಾಗ್ತಾ ಇದೆ. ದೆಹಲಿಯ ಹೋರಾಟಕ್ಕೆ ಇಲ್ಲಿನ ನಾಯಕರಿಗೆ ಆತಂಕ ಶುರುವಾಗಿರುವಂಥದ್ದು. ಈಗ ಇದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದು ಸದ್ಯ ಅವರ ಮುಂದಿರುವಂತಹ ಪ್ರಶ್ನೆ. ಏಕೆಂದರೆ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸದ ಹೊರತು ಅವರು ಅದಕ್ಕೆ ಸಮರ್ಥಿಸಿಕೊಳ್ಳುವಂತಹ ಉತ್ತರವನ್ನು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ರಾಜ್ಯ ಬಿಜೆಪಿ ನಾಯಕರಿಗೆ. ಯಾವ ಕ್ಷಣದಲ್ಲಾದರೂ ಬಿಜೆಪಿಯ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ಏನು ಒಗ್ಗೂಡ್ತಾ ಇದ್ದಾವೆ ಅವು ಹೋರಾಟವನ್ನು ಮಾಡುವ ಸಾಧ್ಯತೆಗಳಿದೆ. ಬಿಜೆಪಿ ನಾಯಕರು ಎಲ್ಲಾದರೂ ಪ್ರವಾಸ ಹೊರಟರೆ ಘೇರಾವ್ ಹಾಕಬಹುದು. ಹೀಗಾಗಿ ಎಚ್ಚರಿಕೆ ನಡೆಯನ್ನು ಬಿಜೆಪಿ ನಾಯಕರು ಅನುಸರಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ರಾಜ್ಯ ಬಿಜೆಪಿ ನಾಯಕರಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಟೆನ್ಷನ್ ಹೆಚ್ಚಾಗ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಹಾಗೆ ಕೇಂದ್ರದ ಮೇಲೆ ಯಾವ ರೀತಿಯ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ? ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ, ಸಾಕಷ್ಟು ವೈಫಲ್ಯಗಳನ್ನು ಮುಂದಿಟ್ಕೊಂಡು. ಆದರೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಹೆಚ್ಚಾಗಿರೋದ್ರಿಂದ, ಅದೇ ಹೆಚ್ಚಾಗಿ ಸದ್ದು ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗ್ತಿರುವಂಥದ್ದು. ಕೇವಲ ಇಲ್ಲಿ ಪಾರ್ಟಿಯನ್ನು ಹೊರತುಪಡಿಸಿ ಯುವ ಸಂಘಟನೆಗಳು ಅಂದರೆ ವಿದ್ಯಾರ್ಥಿಗಳ ಸಂಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂಥದ್ದು. ಇಲ್ಲ ಒಂದು ಕಡೆ ವಿದ್ಯಾರ್ಥಿಗಳ ಸಂಘಟನೆಗಳು ಬಲಗೊಳ್ತಾ ಇದೆ. ಅದು ಇಡೀ ದೇಶದಲ್ಲಿರ್ಬೋದು, ಜೊತೆಗೆ ರಾಜ್ಯದಲ್ಲೂ ಕೂಡ. ಹೀಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಪ್ರವಾಸವನ್ನು ಮಾಡಬೇಕಾಗುತ್ತೆ. ಒಂದು ಬರ ಪ್ರವಾಸವನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾದ್ಯಂತ ಅಂದರೆ ರಾಜ್ಯಾದ್ಯಂತ ಒಂದಷ್ಟು ಪ್ರವಾಸ ಕೂಡ ಮಾಡ್ತಾರೆ. ಇಲ್ಲೇನಾದರೂ ಕೂಡ ವಿದ್ಯಾರ್ಥಿಗಳ ಸಂಘಟನೆಗಳು ವಿರೋಧವನ್ನು ಮಾಡಬಹುದಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆ ಕೂಡ ಮಾಡಬೇಕು. ಆ ಪ್ರತಿಭಟನೆಗೆ ಎಲ್ಲಾದರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತು ವಿದ್ಯಾರ್ಥಿಗಳು ಗೇರವ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಒಂದು ಕಡೆ ಇದು ಮುಜುಗರ ತರುವಂಥ ವಿಚಾರವಾಗಿರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಯ ಸಂಘಟನೆಗಳ ಒಂದಷ್ಟು ಬೇಡಿಕೆ ಏನಿದೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಬಗೆಹರಿಸಿದ್ದೇ ಆದಲ್ಲಿ ಆ ಪ್ರತಿಭಟನೆ ಸಂಪೂರ್ಣವಾಗಿ ನಿಲ್ಲುತ್ತೆ. ಹೀಗಾಗಿ ಅಲ್ಲಿರುವಂಥ ಪ್ರತಿಭಟನೆ ನಿಂತಿದ್ದೇ ಆದಲ್ಲಿ ಇಲ್ಲಿರುವಂಥ ಒಂದಷ್ಟು ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಸೈಲೆಂಟ್
ಆಗುವಂಥ ಸಾಧ್ಯತೆಗಳು ಇರುತ್ತೆ. ಒಂದಷ್ಟು ಬಿಜೆಪಿ ನಾಯಕರಿಗೆ ಇದೇ ಟೆನ್ಷನ್ ಆಗಿರುವಂಥದ್ದು. ಅಂದರೆ ರಾಜ್ಯಾದ್ಯಂತ ಪ್ರವಾಸ ಮಾಡುವಾಗ ಎಲ್ಲಾದರೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸರ್ಕಾರದ ವೈಫಲ್ಯಗಳನ್ನು ಹಿಡ್ಕೊಂಡು ಹೋದಾಗಲೂ ಕೂಡ ಆ ವಿದ್ಯಾರ್ಥಿಗಳು ಸಂಘಟನೆಗಳು ಕಾಂಗ್ರೆಸ್ ಪರವಾಗಿ ನಿಂತು ಬಿಜೆಪಿ ವಿರುದ್ಧವೇ ಪ್ರತಿಭಟನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲೊಂದು ಕಡೆ ಇದು ಮುಜುಗರ. ಹೀಗಾಗಿ ರಾಜ್ಯ ನಾಯಕರು ಕೇಂದ್ರ ನಾಯಕರಿಗೆ ಒಂದಷ್ಟು ಒತ್ತಡ ಕೂಡ ಆಗ್ತಿರುವಂಥದ್ದು. ಆದಷ್ಟು ಬೇಗ ಅಲ್ಲಿ ಬಗೆಹರಿದಿದೆ ಆದಲ್ಲಿ ಇಲ್ಲಿ ನಾವು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟವನ್ನು ಮಾಡ್ಬೋದು. ಕಾಂಗ್ರೆಸ್ ಪರವಾಗಿ ಈಗಾಗಲೇ ವಿದ್ಯಾರ್ಥಿಗಳ ಸಂಘಟನೆಗಳಿದೆ ಅಥವಾ ವಿದ್ಯಾರ್ಥಿ ಸಂಘಟನೆ ಪರವಾಗಿ ಕಾಂಗ್ರೆಸ್ ನಾಯಕರು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ನಮಗೂ ಕೂಡ ಮುಜುಗರ ಆಗ್ತಿರುವಂಥದ್ದು. ಹೀಗಾಗಿ ಎಲ್ಲಾದರೂ ಹೋದ್ರೆ ಅಥವಾ ಎಲ್ಲಾದರೂ ಗೇರಾವ್ ಹಾಕಿದೆ ಆದಲ್ಲಿ ಅದು ನಮಗೂ ಕೂಡ ಮುಜುಗರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಆದಷ್ಟು ಬೇಗ ಬಗೆಹರಿದೆ ಆದಲ್ಲಿ ಅಥವಾ ಪ್ರತಿಭಟನೆ ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗಿ ಅದು ಒಂದಷ್ಟು ಸಮಸ್ಯೆಗಳ ಬಗೆಹರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದಲ್ಲಿ ಇನ್ನಷ್ಟು ಹೋರಾಟಗಳು ಮಾಡ್ಬೋದು. ಈ ವಿದ್ಯಾರ್ಥಿ ಸಂಘಟನೆಗಳು ದಿನದಿಂದ ದಿನಕ್ಕೆ ಬಲ ಆಗಿರೋದ್ರಿಂದ ಇಲ್ಲೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅಥವಾ ವಿದ್ಯಾರ್ಥಿಗಳ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋದು ಒಂದಷ್ಟು ಟೆನ್ಷನ್ಗಳು ಕೂಡ ಶುರುವಾಗಿರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಈ ಸಮಸ್ಯೆಗೆ ಅಥವಾ ಈ ಒಂದು ವಿಚಾರಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೇ ಆದಲ್ಲಿ ರಾಜ್ಯ ನಾಯಕರು ಕೂಡ ಒಂದಷ್ಟು ರಿಲ್ಯಾಕ್ಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.